ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. 17 ವರ್ಷಕ್ಕೊಮ್ಮ ಚೇಂಜ್ ಆಗ್ತದಂತಿದೆ. 15ನೇ ತಾರೀಕು ಬರ್ತದಂತ ಮಕರ ಸಂಕ್ರಮಣ. ನಿನ್ನೆ ಯಾರೋ ಹೇಳಿದರು, ಉಳಿದ ದಿವಸ ಎಲ್ಲ 14ನೇ ತಾರೀಕು ಬರ್ತದೆ, ಜನವರಿ 14. 17 ವರ್ಷಕ್ಕೊಮ್ಮ 15 ತಾರೀಕು ಬರ್ತದಂತ. ಅದಕ್ಕೆ ಈ ಸಾರಿ 15 ತಾರೀಕು ಬಂದದ್ದು. ಎಲ್ಲರಿಗೂ ಸಮಸ್ತ ಶುದ್ಧ ಬ್ರಹ್ಮಪೀಠದ ಸಾಧಕ, ಶುದ್ಧ, ಸಿದ್ಧ, ಪ್ರಸಿದ್ಧ ಪುರುಷರ ಎಲ್ಲ ಶ್ರೀಪಾದಗಳಿಗೆ ಮಕರ ಸಂಕ್ರಮಣದ ಶುಭಾಶಯಗಳು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಶಟಸ್ಥಲ ವಚನಗಳ ಪೈಕಿ ಮಹೇಶ ಸ್ಥಳದ ತಾಮಸ ನಿರಸನ ಸ್ಥಳ. ನಿನ್ನೆ ದಿವಸ 4ನೇ ವಚನ ಹೇಳಾಯ್ತು. ಈಗ 5ನೇ ವಚನ. ಲೋಕದೊಳಗಿಪ್ಪರು, ಲೋಕದಂತೆ ಲೋಕದೊಳಗೆ ಸುಳಿವರು. ಲೋಕದೊಳಗಿಪ್ಪರು, ಲೋಕದಂತೆ ಲೋಕದೊಳಗೆ ಸುಳಿವರು. ಲೋಕದಂತೆ ಲೋಕದ ಹಾಗಿಪ್ಪರು, ಲೋಕದ ಹಂಗಿಗರು. ಲಿಂಗದ ಸುದ್ದಿಯನ್ನು ಇವರೆತ್ತಬಲ್ಲರೋ, ಜಂಗಮದ ಸುದ್ದಿಯನ್ನು ಇವರೆತ್ತಬಲ್ಲರೋ, ಪ್ರಸಾದದ ಸುದ್ದಿಯನ್ನು ತಾವೆತ್ತಬಲ್ಲರೋ. ಲಿಂಗ ಜಂಗಮದ ಪ್ರಸಾದವೆಂದು ಬರಿದೇ ಹೊರುವ ವಾಗ್ಭ್ರಮಿತರು, ಈ ತ್ರಿವಿಧಕ್ಕೆ ವಿರಹಿತರೆಂಬೆ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ. ಏನ್ ನೋಡ್ರಿ, ಲೌಕಿಕ ಬದುಕು ಏನದ, ಜಗಕ್ಕಿಕ್ಕಿದ ವಿಧಿ. ಇಲ್ಲಿ ಬದುಕಬೇಕಾದ್ರೆ ಹಣ್ಣು ಹೆಣ್ಣು ಮಣ್ಣು ಏನೋ ಒಂದಿಷ್ಟು ಜಮಾ ಇಟ್ಕೊಂಡು ಈ ದೇಹ ಪೋಷಣೆಗೆ ಎಷ್ಟು ಬೇಕು ಅಷ್ಟು ಸಂಗ್ರಹ ಮಾಡಿಕೊಂಡು ಜೀವನ ದಾಟಬೇಕಾಗ್ಯದ. ಅದನ್ನು ಬಿಟ್ಟು ಲೌಕಿಕ ಸಂಗ್ರಹದೊಳಗೆ ಎಲ್ಲರೂ ಮುಳುಗ್ಯಾರ. ಆ ಲೌಕಿಕ ಪದಾರ್ಥಗಳ ಸಂಗ್ರಹ, ಲೌಕಿಕ ವಿಷಯ ಭೋಗಗಳಲ್ಲೇ ಎಲ್ಲರೂ ಮುಳುಗಿ ಅದನ್ನೇ ದೊಡ್ಡದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ 4 ಮಂದಿ ಹೆಂಗ ಮಾಡ್ಲಕತ್ತಾರ, ನಾವು ಹಂಗೆ ಹೋಗೋಣ ಅಂತ ಅಂದ್ರೆ ಅದೇನದಂತಂದ್ರೆ, ವ್ಯಾವಹಾರಿಕ ಬದುಕಿನಲ್ಲಿ 4 ಜನ ಹೆಂಗ್ ಮಾಡ್ಕೊಂಡು ಹೋಗ್ತಾರ ಹಂಗ್ ಮಾಡ್ಕೊಂಡು ಹೋಗ್ಬೇಕು. ಬರೀ ಲೋಕದೊಳಗೆ ಬಂದು ಲೋಕದೊಳಗೆ ಹುಟ್ಟಿ ಲೌಕಿಕವಾಗಿ ಬದುಕಿ ಲೌಕಿಕವಾಗಿಯೇ ಸತ್ರ ಈ ಜನ್ಮ ಹೆಂಗ್ ಸಾರ್ಥಕ ಆಗ್ತದ? ಇದನ್ನ ಬಳಸಿಕೊಂಡು ನಾವು ಕೆಸರಿದು ಲೌಕಿಕ ವ್ಯವಹಾರ, ಇದು ಕೆಸರಿದು. ಈ ಕೆಸರಿನಿಂದ ಏನಾಗಬೇಕಾಗ್ಯದ? ನಾವು ಕೆಸರಿನಾಗ ಏನಾಗಬೇಕಾಗ್ಯದ? ಬೆಳೆದು ಕೆಸರಿನೊಳಗಿಂದ ಏನ ಬರ್ಬೇಕಾಗ್ಯದ್ರಿ ಹೊರಗ? ಕಮಲ ಬರ್ಬೇಕಾಗ್ಯದ. ಕಮಲ ಆಗಿ ಅರಳದು ಬಿಟ್ಟು ನಾವು ಕೆಸರಾಗಿ ಹುಟ್ಟಿ ಕೆಸರಾಗಿ ಬದುಕಿ ಕೆಸರಾಗಿ ಸತ್ರ ಏನು ಉಪಯೋಗ ಆಯ್ತು? ಹೆಂಗದ ಇದು ಮಾತು? ಹೆಚ್ಚಿನ ಸಾಧನೆ ಮಾಡಬೇಕಾ? ಇಲ್ಲ. ಅದಕ್ಕೆ ಅವ್ರು ಏನ್ ಹೇಳ್ತಾರ, ಲೌಕಿಕ ವ್ಯವಹಾರದಿಂದಲೇ ನಾವು ಹುಟ್ಟಿ, ಯಾರೋ ಲೌಕಿಕ ವ್ಯವಹಾರ ಮಾಡಿದ್ರು ಅದರಿಂದ ನಾವು ಹುಟ್ಟಿವಿ. ಮುಂದೆ ನಾವು ಸಹಿತ
ಅದೇ ಲೌಕಿಕ ವ್ಯವಹಾರಗಳು ಮಾಡ್ಕೋತ ಹೆಚ್ಚಿನ ಯಾವ ಸಾಧನೆ ಮಾಡ್ಲಾರ್ದೆ ಗುರು ಅಂದ್ರೆ ಏನಂತ ಗೊತ್ತಿಲ್ಲ, ಲಿಂಗ ಅಂದ್ರೆ ಏನಂತ ಗೊತ್ತಿಲ್ಲ, ಜಂಗಮ ಅಂದ್ರೆ ಏನಂತ ಗೊತ್ತಿಲ್ಲ, ಈ ರೀತಿ ಇದ್ರೆ ಏನು ಉಪಯೋಗ ಅದಪ್ಪ? ಏನಾಗ್ತದ ಹಂಗಂದ್ರ? ಒಂದು ಬಸವಣ್ಣವ್ರ ವಚನ ಹುಡುಕ್ಲಕತ್ತೀನಿ, ಅದು ಒಮ್ಮಿದೊಮ್ಮಿಗೆ ಸಿಗಬೇಕಲ್ಲ, ಅದು ಎಲ್ಲೋ ಒಂದ್ ಕಡೆ ಇರ್ತದದು. ಇರ್ಲ, ಆಮೇಲೆ ಸಿಕ್ಕಾಗ ಹೇಳ. ಈಗ ವ್ಯಾಪಾರ ಮಾಡ್ಬೇಕಂದ್ರೆ ನೋಡ್ರಿ, ಏನಾರ ಒಂದು ವಸ್ತು ತಗೊಂಡ್ ಬರ್ಬೇಕಾ? ವ್ಯಾಪಾರ ಮಾಡ್ಬೇಕಾದ್ರೆ ಬಜಾರ್ಕ ತಗೊಂಡು ಬಂದು ಅದು ಎಷ್ಟು ತನಗೆ ರೇಟ್ ಬಿದ್ದದ ಅದಕ್ಕಿಂತ ಹೆಚ್ಚಿನ ರೇಟಿಗೆ ಮಾರಾಟ ಮಾಡ್ಬೇಕಾ, ಏನು ಅದು ಬಿದ್ದ ರೇಟಿನ್ಕಿಂತ ಕಡಿಮೆ ರೇಟಿಗೆ ಮಾರಾಟ ಮಾಡ್ಬೇಕು? ಲಾಭ ಬರ್ಬೇಕಲ್ಲ. ಈ ಜನ್ಮದ ಲಾಭ ಏನು? ಈ ಜನ್ಮದಾಗ ಬಂದ ಲಾಭ ಯಾವುದು? ಏನ್ ಲಾಭ ಆಯ್ತಪ್ಪ? ನಾ ಹುಟ್ಟಿ ಬಂದು ಏನ್ ಲಾಭ ಮಾಡ್ಕೊಂಡೆ? ಜಗ್ಗಿ ರೊಕ್ಕ ಗಳಿಸಿನಿ, ದೊಡ್ಡ ದೊಡ್ಡ ಮನಿ ಕಟ್ಸಿನಿ, ಜಗ್ಗಿ ಮಕ್ಕಳಾಡ್ದೀನಿ, ಮಕ್ಕಳೆಲ್ಲರೂ ಭಾರಿ ದೊಡ್ಡ ದೊಡ್ಡ ಊರೊಳಗ ಪಾರೆಂದಾಗ ಅದರ. ಆ ಪಾರೇನಿ ಕಳಿಸ್ಬಿಟ್ಟಾರ, ಹಡದ ಮಕ್ಕಳಿಗೆ ಪಾರೇನಿ ಕಳಿಸಾರ. ಮುದುಕರಿಬ್ಬರು ಮನ್ಯಾಗ ಬಿದ್ದು ಸತ್ತಾರ. ಇಬ್ಬರು ಸತ್ತರ, ಒಬ್ಬರು ಮುದುಕ ಸತ್ತು ಅದೊಂದು ಊರ ಹೆಸರು ಹಾಕ್ಯಾರ ನೋಡ್ರಿ, ಫೇಸ್ಬುಕ್ನಾಗ ಹಾಕ್ಯಾರ. ಒಬ್ಬರು ಸತ್ತು 20 ದಿನ ಆಗ್ಯದ, ಇನ್ನೊಬ್ಬರು ಸತ್ತು 1 ತಿಂಗಳಾಗ್ಯದ, ಯಾರಿಗೂ ಗೊತ್ತಾಗಿಲ್ಲ. ಮತ್ತೇನ್ ಮಾಡ್ಯಾರ, ಎಕ್ಸ್ಟೆನ್ಷನ್ದಾಗ ಹೋಗಿ ಮನಿ ಕಟ್ಸ್ಯಾರ. ಅವ್ರ ಸತ್ತು ಹೆಣದ ವಾಸನೆ ಸಹಿತ ಇನ್ನೊಬ್ಬರಿಗೆ ಬಡದಾದರೂ ಬಾಗ್ಲ ತೆಗಿತಿದ್ರು, ನಡು ಊರಾಗಿದ್ರಂತಂದ್ರ ವಾಸನೆ ಸಹಿತ ಬಡಿಲಾರ್ದಂಗ ಸತ್ತ ಎಲ್ಲೋ ಬಿದ್ದು ಸತ್ತು ಹೋಗ್ಯಾರ. ಇದು ಉಸಿರು ಬಂದಾಯ್ತಂದ್ರ ವಿಷಮ ಸಂಸಾರವಿದನು ಕನಸೆಂದರಿ ಅಂತೇಳಿ ಈ ಕನಸಿನ ಬದುಕು ಮಾಡಿ, ಈ ಲೌಕಿಕ ಸಂಗ್ರಹಣೆ ಮಾಡಿ ಆತ್ಮಜ್ಞಾನನೇ ಹೊಂದಲಾರದೆ ಆದ್ರ ಏನು ಉಪಯೋಗ ಅದಪ್ಪ? ಇದು ಅಸಾರ್ಥಕತೆ. ಅದಕ್ಕೆ ಅವ್ರೇನಂತಾರ, ಆ ರೀತಿಯಾದಂತ ಬದುಕು ಮಾಡೋರು ನಮ್ಮ ಸಮೀಪಕ್ಕೆ ಸಹಿತ ಬರ್ಬಿಡಬಾರ್ದು ಅಂತವ್ರಿಗೆ. ಬರೇ ಲೌಕಿಕರು ಇರ್ತಾರ ನೋಡ್ರಿ, ಅಂತವ್ರಿಗೆ ಸಮೀಪ ಇಡುವಬಾರ್ದಂತ. ನಮಗೂ ಅವರಂಗೆ ಮಾಡಿಬಿಡ್ತಾರಂತ. ಲೋಕದೊಳಗಿಪ್ಪರು ಲೋಕದಂತೆ ಲೋಕದೊಳಗೇ ಸುಳಿವರು, ಲೋಕದಂತೆ ಲೋಕದ ಹಾಗೇ ಇಪ್ಪರು. ಲೋಕ ಹೆಂಗದ? ಇನ್ನ ಈಗ ಹೇಳಿದ್ರಲ್ಲ, ಹೆಂಗದ್ರಿ ಜಗತ್ತ? ಜಗತ್ತಿನ ಲಕ್ಷಣಗಳು ಹೆಂಗದವು? ಕಲ್ಯಾಣಪ್ಪರ ನಿಮ್ ಚಾರ್ಟ್ ಪ್ರಕಾರ ಆತ್ಮದ ಲಕ್ಷಣ, ಜಗತ್ತಿನ ಲಕ್ಷಣ. ಜಗತ್ತಿನ ಲಕ್ಷಣ ಹೆಂಗದರಿ? ವಿನಾಶಿ ಆದ, ಮತ್ತ ಚಲನಶೀಲ. ಹೀಗಾಗಿ ಅದು ವಿನಾಶ ಅದ. ಅದಕ್ಕೆ ಲೋಕದೊಳಗಿಪ್ಪರು ಅಂದ್ರೆ ವಿನಾಶ ಆಗುವಂತ ಜಗತ್ತನ್ನೇ ತಲೆ ತುಂಬಿಕೊಂಡ ಜಗತ್ತಿನಾಗೆ ಅದರ. ಲೋಕದೊಳಗೇ ಸುಳಿವರು, ಆ ವಿನಾಶ ಆಗ ಜಗತ್ತಿನೊಳಗೆ ಸುಳಿದಾಡ್ತಾರ. ಲೋಕದಂತೆ ಲೋಕದ ಹಾಗಿಪ್ಪರು, ಲೋಕದ ಹಂಗಿಗರು. ಇವರೆಲ್ಲ ಲೋಕದ ಹಂಗಿಗರು. ಏನ್ ಶಬ್ದ ನೋಡ್ರಿ ಅದು, ಲೋಕದ ಹಂಗಿಗರು. ಲಿಂಗದ ಸುದ್ದಿಯನ್ನು ಇವರೆತ್ತಬಲ್ಲರೋ? ಲಿಂಗದ ಸುದ್ದಿ ಇವರು ಎಲ್ಲಿ ತಿಳ್ಕೊತಾರ? ಈ ಒಂದು ಲೋಕವಾದ ವಾಸನೆ ಒಳಗೆ ಬದುಕು ಮಾಡೋರಿಗೆ ಈ ಆತ್ಮಜ್ಞಾನದ ಸುದ್ದಿ ಎಲ್ಲಿ ಗೊತ್ತಾಗ್ತದ? ಇಂಥ ಸತ್ಸಂಗಕ್ಕೆ ಬಂದ್ರೆ ಗೊತ್ತಾಗ್ತದೆ. ಜಂಗಮದ ಸುದ್ದಿ ಇವರೆತ್ತಬಲ್ಲರೋ? ಪ್ರಸಾದದ ಸುದ್ದಿ ತಾವೆತ್ತಬಲ್ಲರೋ? ಲಿಂಗ ಜಂಗಮದ ಪ್ರಸಾದವೆಂದು ಬರಿದೇ ಹೊರುವ ವಾಗ್ಭ್ರಮಿತರು. ಮತ್ತ ಏನೂ ಒಳಗಿಂದು ಆಳವಾದ ಜ್ಞಾನ ಏನೇನೂ ಇಲ್ಲ. ಎಲ್ಲರೂ ಲಿಂಗ ಪೂಜೆ ಮಾಡ್ಕೊಳಕತ್ತಾರ, ಎಲ್ಲರೂ ತೀರ್ಥ ಪ್ರಸಾದ ತಗೊಳಕತ್ತಾರ. ಆದ್ರ ಆ ಲಿಂಗದ ಅರ್ಥನೇ ತಾನೇ ಆ ಲಿಂಗ ಎನ್ನುವ ಅರಿವೇ ಇಲ್ಲದೆ ಗುರುಪ್ರಸಾದ, ಲಿಂಗ ಪ್ರಸಾದ, ಜಂಗಮ ಪ್ರಸಾದ ಅನ್ಕೋತ ಹೊಂಟು ಬಿಟ್ಟಾರಲ್ಲ. ತಾವು ಲಿಂಗ ಪ್ರಸಾದ ಇದು ಬರೀದೇ ಹೊರವರು ಅಂತಂದ್ರೆ ವಾಗ್ಭ್ರಮಿತರು. ಬರೀ ಬಾಯಿ ಒಳಗ
ಲಿಂಗ ಪ್ರಸಾದ ಮಾಡ್ಕೊತ್ ಕೂತ್ರ, ಜಂಗಮ ಪ್ರಸಾದ ಮಾಡ್ಕೊತ್ ಕೂತ್ರ ಅದು ಹೆಂಗಪ್ಪ, ಹೆಂಗಾಗ್ತದದು? ಈ ತ್ರಿವಿಧಕ್ಕೆ ವಿರಹಿತರೆಂಬೆ. ಈ ತ್ರಿವಿಧಕ್ಕೆ ಅಂತಂದ್ರ ಗುರು, ಲಿಂಗ, ಜಂಗಮರು ಇದ್ರದ ಅರ್ಥನೇ ತಿಳಿಲಾರ್ದೆ ಎಷ್ಟರೇ ಜಂಗಮರು ಸೇವಾ ಮಾಡ್ರಿ, ಎಷ್ಟರೇ ಗುರುವಿನ ಸೇವಾ ಮಾಡ್ರಿ, ಎಷ್ಟರೇ ಶ್ರವಣ ಮಾಡ್ರಿ, ಎಷ್ಟರೇ ಲಿಂಗ ಪೂಜೆ ಮಾಡ್ಕೊಳ್ರಿ, ನಿಮ್ಗ ತಿಳಿಲಾರ್ದೆ ಏನು ಮಾಡಬೇಡ್ರಿ. ಅದಕ್ಕೆ ಇಲ್ಲೇನದ, ಮಹೇಶ ಸ್ಥಳದೊಳಗ, ಭಕ್ತ ಸ್ಥಳದೊಳಗ ನೀವು ಗುರು, ಲಿಂಗ, ಜಂಗಮ ಅಂತ ಹೆಂಗಾರ ಮಾಡ್ರಿ ನಡೀತದ. ಮಹೇಶ ಸ್ಥಳದೊಳಗೆ ಏನದ ತಿಳಿದು ಮಾಡ್ಬೇಕು. ಇಲ್ಲಿ ಎದಕ್ಕೆ ಒತ್ತು ಕೊಡ್ಲಕತ್ತಾರ ಗೊತ್ತದ? ಅಲ್ಲಿ ಗುರು, ಲಿಂಗ, ಜಂಗಮದ ಬಗ್ಗೆ ಸುಮ್ಮನೆ ಶ್ರದ್ಧೆ ಕಲಿಸಿದ್ರು ಅವ್ರು. ಈಗ ಇಲ್ಲಿ ನಿಷ್ಠೆ ಕಲಿಸ್ಲಕತ್ತಾರ. ಅಂದ್ರೆ ಗುರು ಅಂದ್ರೆ ಏನು ತಿಳಿದು ಮಾಡು, ಲಿಂಗ ಅಂದ್ರೆ ಏನು ತಿಳಿದು ಮಾಡು, ಜಂಗಮ ಅಂದ್ರೆ ಏನು ತಿಳಿದು ಮಾಡು. ತಿಳಿಲಾರದೆ ಸುಮ್ಮನೆ ಮಾಡುತ್ತಿದ್ದಿ ಅಂತಂದ್ರೆ ನೀನು ಭಕ್ತಸ್ಥಲಿ. ತಿಳಿದು ಮಾಡಿದ್ರೆ ಹೆಂಗ? ತಿಳಿದು ಮಾಡಿದ್ರೆ ಯಾವ ಸ್ಥಲಿ? ತಿಳಿಲಾರದೆ ಮಾಡೋದು, ಸುಮ್ಮನೆ ಒಬ್ಬರು ನೋಡಿ ಒಬ್ಬರು ಮಾಡೋದು ಭಕ್ತಸ್ಥಲ. ಅದನ್ನು ತಿಳಿದು ಜ್ಞಾನಿಯಾಗಿ ಮಾಡೋದು ಯಾವ ಸ್ಥಳ? ಮಹೇಶ ಸ್ಥಳ. ಅದೇ ನಿಮ್ ಬಾಯಿಲಿಂದ ಬರ್ಬೇಕು, ಬರೇ ನಾನೇ ಹೇಳ್ಕೊತ್ ಕೂತ್ರೇನೆ. ಮಹೇಶ ಸ್ಥಳ ತಿಳಿದು ಮಾಡೋವನಿಗೆ ಇಲ್ಲಿ ಏನ್ ಮಾಡ್ಲಕತ್ತಾರ? ಒಂದ್ ಹೆಜ್ಜೆ ಮ್ಯಾಲೆ ಏರಿಸ್ಲಕತ್ತಾರ. ಬೈಲಕತ್ತಾರ ಅಂತ ತಿಳ್ಕೋಬಾರದು. ಒಂದ್ ಹೆಜ್ಜೆ ಮ್ಯಾಲೆ ಏರಿಸ್ಲಕತ್ತಾರ. ಮೊದಲು ಲಿಂಗ ಕೊಟ್ರು, ಲಿಂಗ ಪೂಜೆ ಮಾಡೋದು ಕಲಿಸಿದ್ರು. ಗುರುವಿನ ಬಳಿ ಹೋಗ್ಬೇಕಪ್ಪ, ನಿಮ್ಮ ಮನೆಗೆ ಜಂಗಮರನ್ನ ಕರೆಸ್ಬೇಕಪ್ಪ, ತತ್ವಜ್ಞಾನ ಚಿಂತನೆ ಮಾಡ್ಬೇಕಪ್ಪ, ಎಲ್ಲ ಪದ್ಧತಿಗಳು ಹೇಳಿದ್ರು. ಹೇಳಿದ ಮೇಲೆ ಬರೀ ಅವ್ರು ಏನ್ ಹೇಳ್ಯಾರ ಅಟ್ಟೆ ಮಾಡ್ಕೊತ ಕೂತ್ರೆ ಹೆಂಗ? ಅದರದ ಆಳವಾದ ಅರ್ಥಕ್ಕೆ ಹೋಗಿ, ಈ ಗುರು ಅಂದ್ರೆ ಯಾರಿಗಂತೀರಿ ನೀವು? ಯಾರಿಗೆ ಗುರು ಅಂತೀರಿ? ಯಾರಿಗಂತೀರಿ ಗುರು? ಈಗ ತಿಳ್ಕೊ ಅಂದಾರಲ್ಲ, ತಿಳಿದ ಮೇಲೆ ಯಾರಿಗೆ ಗುರು ಅಂತೀರಿ? ನಿಮ್ಮ ಒಳಗಿನ ಅರಿವು ಅದಲ್ಲ, ಆತ್ಮ, ಅದೇ ಅರಿವೇ ಗುರು. ಒಳಗಿರುವ ಅರಿವು ಅಪ್ರತ್ಯಕ್ಷ ಗುರುವು. ಆ ಅರಿವಿನ ಮಾತುಗಳನ್ನೇ ಹೇಳ್ತಾ ನಿಮಗೆ ಹೊರಗೆ ಒಬ್ಬ ವ್ಯಷ್ಟಿ ಗುರು ಇರ್ತಾನ. ಆ ಗುರು ಯಾರು? ಪ್ರತ್ಯಕ್ಷ ಅರಿವು. ಕಣ್ಣಿಗೆ ಕಾಣಿಸ್ತಾನ, ಒಳಗಿನ ಏನ್ ಹೇಳ್ತಾನ ಅದೇ ಮಾತು ಹೊರಗೆ ಕೂತ್ ಹೇಳ್ತಿರ್ತಾನ. ಹೊರಗಿನ ಗುರುವಿಗೆ ಏನಂತೀರಿ? ಬರ್ಕೋಬೇಕಿದು ವಾಕ್ಯ. ಹೊರಗಿರ ಗುರು ಪ್ರತ್ಯಕ್ಷ ಅರಿವು, ಒಳಗಿರುವ ಗುರು ಅಪ್ರತ್ಯಕ್ಷ ಗುರು. ಅಪ್ರತ್ಯಕ್ಷ ಗುರು. ಒಳಗಿರವ ಅಪ್ರತ್ಯಕ್ಷ ಗುರು, ಹೊರಗಿರವ ಪ್ರತ್ಯಕ್ಷ ಅರಿವು. ಒಳಗಿರುವ ಅರಿವು ಅಪ್ರತ್ಯಕ್ಷ ಗುರು. ಹಿಂಗ್ ಬರಿಬೇಕು. ಒಳಗಿರುವ ಅರಿವು ಅಪ್ರತ್ಯಕ್ಷ ಗುರುವು, ಹೊರಗಿರುವ ಗುರುವು ಪ್ರತ್ಯಕ್ಷ ಅರಿವು. ಒಳಗಿರುವ ಅರಿವು ಏನ್ ಬರೀತೀರಿ? ಅಪ್ರತ್ಯಕ್ಷ ಗುರುವು. ಒಳಗಿರೋವನಿಗೆ ಗುರು ಅನ್ಲಕ್ಕೆ ತಯಾರಿಲ್ಲ ನೋಡಿ, ಮತ್ತೆ ಅರಿವೇ ಅಂತಾರೆ. ಒಳಗಿರುವ ಅರಿವು ಅಪ್ರತ್ಯಕ್ಷ ಗುರುವು. ಹೊರಗೊಬ್ಬ ಕೂತು ವಟ ಹಚ್ಚಿರ್ತಾನಲ್ಲ, ಇವನಿಗೇನಂತೀರಿ? ಪ್ರತ್ಯಕ್ಷ ಅರಿವು. ಒಳಗೆ ನಾವು ಏನ್ ಹೇಳ್ತಾನ? ಹೊರಗಿರುವ ಗುರುವು ಪ್ರತ್ಯಕ್ಷ ಅರಿವು, ಒಳಗಿರುವ ಅರಿವು ಅಪ್ರತ್ಯಕ್ಷ ಗುರುವು. ಇದು ಗಟ್ಟಿ ಆಗ್ಬೇಕು. ಲಿಂಗದ ಸುದ್ದಿಯನ್ನು ಇವರೆತ್ತ ಬಲ್ಲರೋ ಅಂತೇಳಿ ಪ್ರಶ್ನೆ ಹಾಕ್ಯಾನಲ್ಲ, ಆ ಪ್ರಶ್ನೆಗೆ ಇದು ಉತ್ತರ. ಇದು ಗಟ್ಟಿಯಾಗಿ ಲಿಂಗ ಅಂದ್ರೆ ಏನು? ಗುರು ಆಯ್ತು. ಗುರುವಿಂದಂತೂ ವಿಚಾರ ಮಾಡ್ಬೇಕಪ್ಪ. ಇವು ಕೊಟ್ಟ ಮೇಲೆ ನೀವು ವಿಚಾರ ಮಾಡಿ ಗಟ್ಟಿ ಆಗ್ಬೇಕಿದ್ರಾಗ. ವಿಚಾರ ಮಾಡ್ಲಕ್ ಒಂದು ಬೀಜ ಕೊಡ್ತೀವಿ, ಹೌದಲ್ಲ ಅಂತ ಅನ್ಬೇಕು. ನಿಮ್ಗೆ ಹೌದ ಅಲ್ಲ ಇದು ಅನಿಸ್ತಿತ್ತಂದ್ರೆ ಮತ್ತೆ ನಮ್ಮ ಸಂಗಟ ತೆಕ್ಕಿಗೆ ಬಿಡ್ಬೇಕು. ಅದಕ್ಕೆ ಮತ್ತೆ ಕರಗಿಸಿ ಸಣ್ಣ ಸೂಕ್ಷ್ಮ ಮಾಡಿ ಮತ್ತೆ ಹೋಗಿಸ್ತೀವಿ ತಲೆಯಾಗಿ. ಇದು ಒಪ್ಪುಗಳ ಮಾತಾಗಿ ಹೇಳಿದ್ದು
ಒಳಗಿರುವ ಅರಿವು ಅಪ್ರತ್ಯಕ್ಷ ಗುರುವು, ಹೊರಗಿರುವ ಗುರುವು ಪ್ರತ್ಯಕ್ಷ ಅರಿವು. ಒಳಗೆ ಕೂತು ಆತನು ನಿರಂತರವಾಗಿ ಅಂತರ್ಬೋಧೆ ಮಾಡ್ತಾನೆ, ಹೊರಗಿದ್ದವನು ನಿರಂತರವಾಗಿ ಬಹಿರ್ಬೋಧೆ ಮಾಡ್ತಾನೆ. ಒಳಗ ಹೊರಗ ಕೂಡೆ ನಿಮ್ಮನ್ನ ರಕ್ಷಣೆ ಮಾಡಿ, ನಿಮ್ಮ ಬಾಳು ಬೆಳಗಿಸಿ, ನಿಮ್ಮನ್ನ ಉದ್ಧಾರ ಮಾಡಿ, ನಿಮ್ಮನ್ನ ದೇವರನ್ನಾಗಿ ಮಾಡಬೇಕು, ಜೀವನನ್ನ ಶಿವನನ್ನಾಗಿ ಮಾಡಬೇಕು, ಅಂಗವನ್ನ ಲಿಂಗವನ್ನಾಗಿ ಮಾಡಬೇಕಂತ ಕಾಳಜಿ ವಹಿಸ್ತಿರ್ತಾರೆ. ಅವ್ರಿಗೆ ಶರಣಾಗತರಾಗೋದು ನಿಮ್ಮ ಕೆಲಸ, ಹೋಗೋದಷ್ಟೇ ನಿಮ್ಮ ಕೆಲಸ. ಅಲ್ಲಿ ಹೋದ್ರಿ ಅಂತಂದ್ರೆ ನಿಮಗೆ ಏನೆಲ್ಲ ಸಾಧ್ಯ. ಇದು ಒಪ್ಪುಗಳ ಮಾತ ಏನಿನ್ನ ಒಪ್ಪಿಲ್ಲ. ಒಪ್ಪುಗಳ ಮಾತದ, ಒಪ್ಪಿಗೆ ಆಗ್ಬೇಕಲ್ಲ, ಮಾತು ಒಪ್ಪುಗಳದ, ಒಳಗೆ ಒಪ್ಪಬೇಕಲ್ಲ. ಅಂತಃಕರಣ ಕೃಪೆ ಒಳಗೆ ಪುಣ್ಯ ಇದ್ದವ್ರಿಗೆ ಒಪ್ಪುತ್ತದೆ, ಪುಣ್ಯ ಇರ್ಲಾದವ್ರಿಗೆ ಅದು ಒಪ್ಪಬೇಕಲ್ಲ. ನೆಕ್ಸ್ಟ್ ಲಿಂಗ ಅಂದ್ರೆ ಏನು ಅಂತಂದ್ರೆ, ಲಿಂಗ ಅಂತಂದ್ರೆ ಸಾಧಕ. ಲಿಂಗ ಕಟ್ಕೊಂಡನಲ್ಲ, ಸಾಧಕ, ಶುದ್ಧ ಅಂತಃಕರಣ, ನಿರ್ಮಲ ಅಂತಃಕರಣ, ನಿಶ್ಚಲ ಅಂತಃಕರಣನಾಗಿ ವಿವೇಕ ವೈರಾಗ್ಯ ಸಾಧನೆ ಮಾಡಿ, ಸಾಧನ ಚತುಷ್ಟಯ ಮಾಡಿ, ಶ್ರವಣ ಮನನ ನಿಧಿಧ್ಯಾಸನ ಮಾಡಿ, ತತ್ವಂ ಪದಾರ್ಥ ಶೋಧನದೊಳಗೆ ತೊಡಗಿ ಮತ್ತೇನ್ ಮಾಡ್ಬೇಕು? ಸಾಧಕ ಹೋಗಿ ಶುದ್ಧ ಸಿದ್ಧ ಪ್ರಸಿದ್ಧ. ಶುದ್ಧ ಸಿದ್ಧ ಪ್ರಸಿದ್ಧ ಅಂತಂದ್ರ ನಿಮ್ಮ ಮೈ ಒಳಗಿನ ಒಂದೊಂದು ರೋಮ ಲಿಂಗ ಆಗ್ಬೇಕು, ಒಂದೊಂದು ಕೂದಲು ಲಿಂಗ ಹಂಗಾಗಬೇಕು. ಎಲ್ಲದರಾಗೂ ಅರಿವೇ ಅರಿವು ತುಂಬಿ ತುಳುಕಬೇಕು. ಪ್ರಸಿದ್ಧ ಆಗದಂದ್ರೆ ಜಗತ್ತಿನ ತುಂಬಾ ಪ್ರಸಿದ್ಧ ಆಗದಲ್ಲ, ನಿಮ್ಮ ಪಿಂಡಾಂಡ ಏನದಲ್ಲ 3.5 ಮೊಳ, ಅದ್ರೊಳಗೆ ಪ್ರತಿಯೊಂದು ಒಂದೊಂದು ಕೂದಲು ಸಹಿತ ನಿಮಗೆ ಲಿಂಗ ಕಂಡಂಗೆ ಆಗಬೇಕು. ಎಲ್ಲಾರು ಲಿಂಗ ಅಂತದಲ್ರಿ, ಎಲ್ಲಾನು ಲಿಂಗನೇ. ಎಲ್ಲಾನು ಲಿಂಗ, ಸರ್ವಾಂಗ ಲಿಂಗಿ ಅಂಥದೊಂದು ಸ್ಥಿತಿ ಆಗಬೇಕು. ಆ ಸ್ಥಿತಿ ಎಲ್ಲಿ ಅದ? ಇನ್ನ ಲಿಂಗ ಅಂದ್ರೆ ಏನಂತ ತಿಳ್ಕೊಳ್ಳೋದ್ರಾಗದೀವಿ ನಾವು. ಇಡೀ ಸಂಪೂರ್ಣ ಶರೀರನೇ ಲಿಂಗ ಸ್ವರೂಪ ಆಗ್ಬೇಕು. ಅದೇ ಲಿಂಗ. ಲಿಂಗ ಅಂದ್ರೆ ಏನಿಲ್ಲ, ಸಾಧಕನೇ ಲಿಂಗ. ಗುರು ಅಂತಂದ್ರ ಮಠ ಆಶ್ರಮದಾಗಿದ್ದವ, ಹೊರಗಿರುವ ಗುರು ಪ್ರತ್ಯಕ್ಷ ಅರಿವಿನ ಸ್ವರೂಪ. ನೀವಾಗಿ ಅಲ್ಲಿಗೆ ಹೋದ್ರಿ ಅಂತಂದ್ರ ಗುರು. ಮತ್ತೆ ನಿಮ್ಗೆ ಅಲ್ಲಿ ಹೋಲಕ್ ಪುರುಸತಿ ಇಲ್ಲ, ಟೈಮ್ ಇಲ್ರಿ, ಮತ್ತೆ ಏನ್ ಮಾಡ್ಬೇಕು? ನಮ್ಮ ಮನೆಗೆ ಸ್ವಲ್ಪ ಅನುಕೂಲ ಮಾಡ್ಕೊಂಡು ಬರ್ರಿ ಅಂತಂದ್ರ ವೀರಶೈವ ಪದ್ಧತಿ ಒಳಗ ಜಂಗಮ ಅಂತ ಬರ್ತಾನ, ಮನೆಗೆ ಬರ್ತಾನ. ಮನೆಗೆ ಬಂದು ಏನು ಊಟ ಮಾಡಿ ಕಾಣಿಕೆ ತಗೊಂಡು ಉಣಿಸಿ ತಿನಿಸಿ ಜಂಗಮೋಪಚಾರ ಆಯ್ತು ಅಂದ್ರೆ ಅದು ಅಲ್ಲ. ಅಲ್ಲಿ ತತ್ವಜ್ಞಾನ ಚಿಂತನೆ ಮಾಡಬೇಕು. ಮನೆಯೊಳಗ A to Z ಅವನಿಗೆ ಕರ್ಕೊಂಡು ಎಲ್ಲಾ ಕಡೆ ತಿರುಗಾಡಿಸ್ಬೇಕು. ಯಾವ ಯಾವ ರೂಮಿನೊಳಗ ಹೆಂಗ್ ಇರಬೇಕು ವಸ್ತುಗಳು, ಮಕ್ಕಳು ಹೆಂಗಿರ್ಬೇಕು, ಮುದುಕರು ಹೆಂಗಿರ್ಬೇಕು, ಸಣ್ಣವ್ರು ಹೆಂಗಿರ್ಬೇಕು, ಎಲ್ಲ ಓಸು ಮಂದಿಗೆ ನೆಟ್ಟಗೆ ಮಾಡಿ ಹೋತಾನ. ಜಂಗಮ ಅಂದ್ರ ಸರ್ಜನ್ ಇದ್ದಂಗ. ಗುರು ಅಂತಂದ್ರ MD ಡಾಕ್ಟರ್, ಔಷಧ ಕೊಡಮಿದ್ದಂಗ. ಜಂಗಮ ಅಂದ್ರೆ ಮನೆಗೆ ಬಂದಂದ್ರೆ ಎಲ್ಲ ಒಟ್ಟು ನೆಟ್ಟಗೆ ಮಾಡಿ ಆಪರೇಷನ್ ಮಾಡಿ ಎಲ್ಲ ಕೊಯ್ದು ಹಾಕಿ ಆರಾಮ್ ಮಾಡ್ತಾನ, ಇಲ್ಲ ಕತ್ತರಿಸಿ ಹೋಗಿತಾನ. ಜಂಗಮ ವೆರಿ ಸ್ಟ್ರಾಂಗ್. ಅಂಥವ್ರು ಬರಲಿ ನಮ್ಮ ಮನೆಗೆ ಅಂತೇಳಿ ಅವ್ರಿಗೆ ಕರೆಸಿ, ನಮ್ಮ ಮನೆ ಯಜಮಾನ, ನಮ್ಮ ಮನೆಯ ಒಡೆಯ ನಾವೇನ್ ತಿಳ್ಕೊಂಡಿವಿ? ನಮ್ಮ ಮನೆಗೆ ನಾವೇ ಯಜಮಾನರು ತಿಳ್ಕೊಂಡಿವಿ. ನಮ್ಮ ಮನೆಗೆ ನಾವು ಯಜಮಾನರಿದ್ರು ಸಹಿತ ನಮ್ಮ ಮನೆಗೆ ಬರುವ ಜಂಗಮನಿಗೆ ನಾವು ದಾಸರೇ, ಇಡೀ ಮನೆಯವರಲ್ಲ. ನಮ್ಮ ಮನೆಯ ಒಡೆಯರು ಜಂಗಮರೇ. ವಿಭೂತಿ ಅಂದ್ರೆ ಏನು? ಹಣಿಗೆ ಹಚ್ಕೊಂಡ್ಬಿಟ್ರೆ ಆಯ್ತಪ್ಪ. ಯಾವುದೋ ಒಂದು ಶಿವಯೋಗ ಮಂದಿರ ಬಳ್ಳಾರಿ ಗಟ್ಟಿ ಎತ್ತೇನು ಹಚ್ಕೋತಾರೆ ನಮ್ಮ ಕಡೆ ವಿಭೂತಿ. ಅದು ವಿಭೂತಿ ಏನದು? ಒಂದು ಪ್ರಾಣಿಯ ಸಗಣಿ ಸುಟ್ಟ ಭಸ್ಮ. ಆ ವಿಭೂತಿ ಏನಾಗಬೇಕು? ನಮ್ಮ ಪ್ರಾಣಿ ಅಂತಂದ್ರೆ ಏನದು? ಒಳಗೆ ಜೀವಭಾವ ಅದ ಇಲ್ಲ? ನಮ್ಮ ಒಳಗಿಂದ ಜೀವನೇ ಪ್ರಾಣಿ. ಪ್ರಾಣಿಗಟ್ಲೆ ಬದುಕು ಮಾಡ್ತದ. ಏನ್ ಬೇಕಾದ್ರೆ ತಿನ್ಬೇಕಂತದ, ಏನ್ ಬೇಕಾದ್ರೆ ಮಾಡ್ಬೇಕಂತದ ಒಳಗಿರೋ ಜೀವ.
ಆತ್ಮನಿಗೆ ಅರಿವದ, ಜೀವನಿಗೆ ಅಲ್ಲ ಅದ ಅರಿವು. ಏನ್ ಬೇಕಾದ್ರೂ ಮಾಡ್ಬೇಕಂತದ್ದು. ಆ ಜೀವ, ಆ ಪ್ರಾಣಿಯಿಂದ ಉಂಟಾದ ಸಗಣಿ ಅಂತಂದ್ರೆ ಅಜ್ಞಾನದ ಕಾರ್ಯಗಳು, ಅಜ್ಞಾನದ ಮಾತುಗಳು, ಅಜ್ಞಾನದ ಆಲೋಚನೆಗಳು. ಅವುಗಳನ್ನ ಸುಟ್ಟು ಎದರಾಗಿ ಸುಡಬೇಕು? ಬೆಂಕಿಯಾಗಿ ಸುಡಬೇಕು. ಎಂತ ಬೆಂಕಿ? ಜ್ಞಾನಾಗ್ನಿ. ಈ ಗುರು ಲಿಂಗ ಜಂಗಮ ಸಾಧನೆ ಮಾಡಿ ಏನು ಜ್ಞಾನದ ಅಗ್ನಿ ಉಂಟಾಗ್ತದ, ಆ ಅಗ್ನಿಯಲ್ಲಿ ಆ ಒಂದು ಜೀವ ಎನ್ನುವ ಪ್ರಾಣಿಯ ಅಜ್ಞಾನ ಎಂಬುವ ಮಾತು, ಕೃತಿ, ಆಲೋಚನೆಗಳನ್ನು ಸುಟ್ಟು ಹಣಿಗೆ ಹಚ್ಕೋಬೇಕು. ದಟ್ ಈಸ್ ವಿಭೂತಿ. ಯಾರು ಆ ರೀತಿ ವಿಭೂತಿ ಹಚ್ಕೋತಾರ ಅವರಿಗೆ ವಿಭೂತಿ ಅಂತಾರ. ನೀವೇ ವಿಭೂತಿ. ನೀವೇನು ಬ್ರಹ್ಮರ್ಷಿಗಳಿದ್ರಲ್ಲ, ನೀವೆಲ್ಲರೂ ನೀವೇ ವಿಭೂತಿಗಳು. ವಿಭೂತಿ ಎಲ್ಲದಪ್ಪ ಅಂತ ಕೇಳಿದ್ರೆ ಜಗಲಿ ಮೇಲೆ ಅಲ್ಲದ ಇಲ್ಲದ ಎಲ್ಲೆಲ್ಲ ಹುಡುಕಾಡ್ತಿರ್ತಾರ. ನಿಮ್ ಕಣ್ಣೆದ್ರ ಕುತ್ತಾನಲ್ಲ ತತ್ವಜ್ಞಾನಿ, ಅವನೇ ವಿಭೂತಿ. ನಿಮ್ಮನ್ನು ಬಿಟ್ಟು ವಿಭೂತಿ ಇಲ್ಲ. ರುದ್ರಾಕ್ಷಿ ಎಲ್ಲದ ಅಂದ ಕೂಡ್ಲೇನೆ ಅದೊಂದು ಸರ ಹಿಡ್ಕೊಂಡ್ಬರ್ತಾರೆ. ಇದೇ ನೋಡ್ರಿ ರುದ್ರಾಕ್ಷಿ, ನೀವೇ ರುದ್ರಾಕ್ಷಿ. ರುದ್ರ ಅಂದ್ರೆ ಪರಮಾತ್ಮ ಶಿವ, ಅಕ್ಷಿ ಅಂದ್ರೆ ಕಣ್ಣು. ಪರಮಾತ್ಮನ ದೃಷ್ಟಿ ಒಳಗ ಎಲ್ಲರಿಗೂ ಪಂಚಭೂತಗಳ ಜಗತ್ತು ಸೃಷ್ಟಿ ಮಾಡಿ ಎಲ್ಲ ಭೋಗಗಳ ಕೊಟ್ಟು ಆರಾಮಿರಪ್ಪ, ಸುಖವಾಗಿರು ಅಂತೇಳಿ ಎಲ್ಲ ಅನುಕೂಲ ಮಾಡಿ ಕೊಟ್ಟನ ಇಲ್ಲ. ನೀ ಬಡವದಿ, ನೀ ಹಿಂಗಿರು, ನೀ ಶ್ರೀಮಂತದಿ, ನೀ ಹಾಂಗಿರು ಅಂತ ಯಾರಿಗಾರ ಭೇದ ಭಾವ ಮಾಡ್ಯಾನ ಪರಮಾತ್ಮ? ಎಲ್ಲರಿಗೂ ಒಂದೇ ತರ ಸೂರ್ಯನ ಬಿಸಿಲು, ನದಿ ನೀರು, ಭೂಮಿ ಆಸರೆ ಎಲ್ಲರಿಗೂ ಒಂದೇ ತರ ಆದ ಇಲ್ಲ. ಅದೇ ರುದ್ರಾಕ್ಷಿ, ಸಮಾನತಾ ಭಾವ. ಶಿವನ ಅಂದ್ರೆ ಶಿವ ಬಂತು ಅಂದ್ರೆ ಸಮಾನತೆ ಭಾವ. ಎಲ್ಲಿ ನಿಮ್ಮದು ಸಮಾನತೆ ಭಾವ ಅದ ಅದೇ ರುದ್ರ. ಮತ್ತೆ ರುದ್ರ ಅಂತಂದ್ರೆ ಅದರ ಅರ್ಥ ಏನು? ಅಳದು, ಅಳದು, ಅಳದೆ ಅಳದು. ಏನ್ ಅಳದಪ್ಪ, ಎದಕ್ಕೆ ಅಳದಂತಂದ್ರ ಇನ್ನೂ ನನಗ ಪರಿಪೂರ್ಣ ಜ್ಞಾನ ಆಗ್ತಾ ಇಲ್ಲ ಅಲ್ಲ ಅಂತೇಳಿ ಪಶ್ಚಾತ್ತಾಪದಿಂದ ಅಳುವ ಕಣ್ಣು, ಕಣ್ಣೀರು ಸುರಿಸುವಂತ ಕಣ್ಣು. ಪರಿಪೂರ್ಣ ನನಗ ಅನುಭವ ಆಗ್ತಾ ಇಲ್ಲಲ್ಲ, ಆತ್ಮದ ಅನುಭವ. ರುದ್ರ ರೌದ್ರ ಅವತಾರ ಅಂದ್ರೆ ಅಳದು. ಎದ್ರ ಮೇಲೆ ಸಿಟ್ಟು, ಎದ್ರ ಮೇಲೆ ದುಃಖ ಆಗ್ಬೇಕಂತಂದ್ರ ನನಗ ಮೋಕ್ಷ ಆಗ್ತಾ ಇಲ್ಲಲ್ಲ ಅಂತ ಅಳಬೇಕು. ರಾಮಕೃಷ್ಣ ಪರಮಹಂಸರು ಜಗ್ಗಿ ಅಳ್ತಿದ್ರಂತ ಕಾಳಿದೇವಿ ಗುಡ್ಯಾಗ. ಒಂದೊಂದು ದಿನ ವೇಸ್ಟ್ ಆಯ್ತು ನಂದು, ನನಗೆ ನಿನ್ನ ದರ್ಶನ ಆಗ್ಲಿಲ್ಲ ಅಂತೇಳಿ ಅಳದೆ ಅಳದು, ಅಳದೆ ಅಳದು. ಹಂಗೆಂದರೆ ಹಚ್ತೀವೇನು ನಾವು? ಏನಿಲ್ಲ. ಏನು ಅದ್ರಾಗ್ಲಕ್ಕ ಅದ್ರ ಹೋಗ್ಲಕ್ಕ ದಿನ ಒಂದ್ 2-3 ತಾಸು ಕೂತ್ ನಡ್ತೀವಲ್ಲ, ನಾವೇನು ಬಿಟ್ಟಿವೆ? ನಾವು ಮಾಡ್ಲಕತ್ತೀವಿ ಪ್ರಯತ್ನ. ಅವನೇ ಬಂದು ಏನಾಕೆ ಅವಾಗರೆ ಅನುಕೂಲ ಮಾಡ್ಕೊಂಡು ಬರ್ಲಿ ಬಿಡ್ಲಿ, ಏನು ದುಃಖಿಲ್ಲ ನಮಗೆ. ಹೆಂಗದೀವಿ ನೋಡಿ ನಾವು. ರುದ್ರಾಕ್ಷಿ ಅಂದ್ರೆ ನಿಮ್ಮನ್ನು ಬಿಟ್ಟು ರುದ್ರಾಕ್ಷಿ ಇಲ್ಲ. ಎಲ್ಲವನ್ನ ಸಮಾನವಾಗಿ ಕಾಣುವಂತ ಕಣ್ಣು. ಮತ್ತ ಮೋಕ್ಷ ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ಅನುಭವ ಆಗ್ತಾ ಇಲ್ಲ, ಸ್ವಂತ ಪ್ರಯತ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ದುಃಖ. ಫಲ ಸಿಗ್ತದೋ ಇಲ್ಲೋ, ಏನು ಹಂಗೆ ಹೋಗ್ತೀನೋ ಅನ್ನೋಂಥ ಭಯ. ಶಿವಚಿಂತೆ, ಅದರದೇ ಚಿಂತೆ ಒಳಗಿರ್ಬೇಕು. ಶಿವಚಿಂತೆ, ಶಿವಧ್ಯಾನ, ಶಿವಜ್ಞಾನಗಳಲ್ಲಿ ಮುಳುಗಿರ್ಬೇಕು. ಶಿವಚಿಂತೆ, ಶಿವಧ್ಯಾನ, ಶಿವಜ್ಞಾನಗಳಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟಿದಂತೆ ದೇವ. ಅವು ಯಾವ ಇರ್ಲಾರ್ದವ್ರು ಸಗಣಿ ಹುಳಗಳೇ. ಈಗ ಚನ್ನಬಸವಣ್ಣನ ವಚನದಾಗಿದೆ ಸಗಣಿ ಹುಳಗಳೇ. ಅವು ಯಾವ ಇಲ್ಲ, ಬರೇ ಲೌಕಿಕ ವ್ಯವಹಾರವನ್ನು, ಹೆಣ್ಣು ಮಣ್ಣು, ಅಧಿಕಾರ, ಪ್ರಚಾರ, ಮತ್ತೇನು ಹೊಲ ಮನಿ, ರೊಕ್ಕ ರೂಪಾಯಿ, ಬರೀ ಇವೆ. ವಿಭೂತಿ ರುದ್ರಾಕ್ಷಿ ಮಂತ್ರ ಅಂದ್ರೆ ಮನಸ್ಸನ್ನ ಈ ಒಂದು ಆಧ್ಯಾತ್ಮ ಸಾಧನೆಗೆ ಅನುಕೂಲಕರವಾಗಿ ಇಟ್ಟುಕೊಳ್ಳುವಂತ ಒಂದು ತಂತ್ರನೇ ಮಂತ್ರ. ಅದು ಹ್ಯಾಂಗೆ ಇಟ್ಕೊಳ್ತೀರಿ? ನಾನಾ ರೀತಿ ವಿಚಾರಗಳು ಕೊಟ್ಟಾರ, ನಾನಾ ರೀತಿ ಯುಕ್ತಿಗಳು ಕೊಟ್ಟಾರ, ಸತ್ಸಂಗದೊಳಗೆ ಹೇಳ್ಕೋತ ಹೋಗ್ತಿರ್ತಾರೆ. ನನ್ನ ಮನಸ್ಸು ಹಿಂಗೆ ಇಟ್ಕೊಂಡ್ರೆ ಚಂದ ಇರ್ತದಪ್ಪ ಅಂತೇಳಿ ಅದನ್ನ ಇಟ್ಕೋಬೇಕು. ನೀವೇ ನಿಮ್ಮ ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಮಂತ್ರ. ಮನಸ್ಸಿನಾಗ ಕಂಟ್ರೋಲ್ ಇರಲಾರ್ದೆ, ಮನಸ್ಸನ್ನ ಶುದ್ಧ ಇರಲಾರ್ದೆ, ಮನಸ್ಸು ನಿಶ್ಚಲ ಇರಲಾರ್ದೆ ಜಪ ಮಾಡ್ಕೊಂಡು ಕೂತ್ರಿ ಎದಕ್ಕೆ ಬರ್ತದ? ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಸಾಧನೆ ಇರಲಿಲ್ಲ ಅಂದ್ರೆ ಎದಕ್ಕೆ ಬರ್ತದ? ಇಷ್ಟೆಲ್ಲ ತಿಳ್ಕೊಂಡು
ವಿಭೂತಿ ರುದ್ರಾಕ್ಷಿ ಮಂತ್ರ ಗುರು ಲಿಂಗ ಜಂಗಮ ಇದು ಯಾರು ತಿಳ್ಕೋತಾರ, ತಿಳ್ಕೊಂಡವ್ರು ಅದು ಎಂತ ನೀರೇ ಕುಡಿಲಿ ಅದು ಪಾದೋದಕ ಆಗಿರ್ತದ. ಅದು ಎಂತ ಪ್ರಸಾದವೇ ಇರಲಿ ಅದು ಏನಾಗ್ತದ, ಪ್ರಸಾದ ಆಗಿರ್ತದ. ಪಾದೋದಕ ಪ್ರಸಾದ. ಅವನು ಊಟ ಮಾಡಿದ್ದು ಪ್ರಸಾದ ಆಗ್ತದ, ಅವ ಕುಡಿದ ನೀರು ಪಾದೋದಕ ಆಗ್ತದ. ಯಾವಾಗ ಆತ್ಮಜ್ಞಾನ ಉಳ್ಳವನಾಗಿ ತಿಳಿದು ಮಾಡಿದರೆ. ಇಲ್ಲಂದ್ರೆ ಅದು ಏನಾಗ್ತದ, ನೀರಾಗ್ತದ, ಅನ್ನ ಆಗ್ತದ ಅಷ್ಟೇ. ಹಿಂಗ ತಿಳಿದು ಮಾಡ್ರಿ, ತಿಳಿದು ಮಾಡ್ರಿ, ತಿಳಿದು ಮಾಡ್ರಿ, ತಿಳಿಲಾರ್ದ ಮಾಡಬೇಡ್ರಿ. ತಿಳಿದು ಮಾಡಿದ್ರೆ ಮಹೇಶ್ವರ ಸ್ಥಳಕ್ಕೆ ಹೋಗ್ತೀರಿ ಅಂತ ಹೇಳಿದ್ರು. ಮಹೇಶ ಸ್ಥಳದ ಎರಡನೇ ಲಕ್ಷಣ ಏನ್ ಹೇಳಿದ್ರು, ನಿನ್ನೆ ನಿಷ್ಠೆ ಅಂತ ಹೇಳಿದ್ರು. ಇವಾಗ ಜ್ಞಾನ. ನಿನ್ನಿದು ನಿಷ್ಠೆ, ಈಗ ಜ್ಞಾನ. ತಿಳಿದು ಮಾಡೋದಕ್ಕೆ ಜ್ಞಾನ ಅಂತ. ಒಂದು 10 ನಿಮಿಷ ವಿಚಾರ ಸಾಗರ ಮಾಡೋಣ, ಏನ್ ಬಿಟ್ಬಿಡೋಣ? ಟೈಮ್ ಆಗ್ಯದ. ಹಬ್ಬದಾಗ ಹಿಂಗ್ ಕತೆ ಹೇಳ್ಕೊತ ಕೂತ್ರೆ ಹೆಣ್ಮಕ್ಳ ಪರಿಸ್ಥಿತಿ ಏನಾಗ್ತದೆ? ಏನ್ ಮಾಡ್ತೀರಿ? ಇನ್ನೊಂದು 10 ನಿಮಿಷ ಕೂಡ್ತೀರಾ ಏನ್ ಬಿಟ್ಬಿಡೋಣ? ಟೈಮ್ ಆಗ್ಯದ. ಹೆಣ್ಮಕ್ಳ ಹಬ್ಬ ಮುಂಜಾನೆ ನಸಿಕ್ನಾಗೆ ಎದ್ದು ರಂಗೋಲಿ ಅದು ಹಾಕದ್ ಏನೇನೋ ಇರ್ತದ. ಪಾಪ ಅದೆಲ್ಲ ಬಿಟ್ಟು ನಮ್ಮ ಸಂಗಟ ಕೂಡ್ತಾರಲ್ಲ, ಅವ್ರ ಪಾದಗಳಿಗೆ ಎಷ್ಟು ನಮಸ್ಕಾರ ಹೇಳಿದ್ರು ಕಡಿಮೆ. ಒಳ್ಳೆ ಕೆಲಸ ಮಾಡ್ತಾರ ಅವರು. ನಸಿಕ್ನಾಗ ವಾಕಿಂಗ್ ಹೋಗಿದ್ದ, ಏನ್ ರಂಗೋಲಿ ಹಾಕ್ಯಾರ ಎಲ್ಲರ ಮನಿ ಮುಂದ. ಬಾಬಾ ಅದ್ಭುತ ಮಾಡಿಬಿಟ್ರ. ಊರೆಲ್ಲ ಚಂದ ಮಾಡಿರ್ತಾರ ನಾವು ರಾಯಚೂರ. ಏನ್ರಿ? ಅದೇ ಅದಕ್ಕೆ ಈಗ ಇದು ಉಪಚಾರ ಹೋಗಿ ಅಪಚಾರ ಆಗಬಾರ್ದು. ಅದಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಸಂಧಿ ಪಾಠದೊಳಗ ಅನುಕೂಲ ಸಿಕ್ಕರೆ ಒಂದು ಚೂರು ವಿಚಾರ ಸಾಗರದ ಚಿಂತನೆ ಮಾಡೋಣ. ಅಥವಾ ಸಂಧಿ ಪಾಠ ಕ್ಯಾನ್ಸಲ್ ಮಾಡೋಣ. ನೀವು ಎಳ್ಳು ಸಕ್ರೆ ಕೊಡ್ಲಕ್ಕೆ ಎಲ್ಲೆಲ್ಲರ ಅಡ್ಡಾಡೋದಿರ್ತದಲ್ಲ, ಬಿಟ್ಬಿಡೋಣ. ಏನ್ ಮಾಡೋಣ? ಅನಾನುಕೂಲ ಆಗ್ತದ, ಕಟ್ಟಿ ಹಾಕಿದಂಗ ಆಗ್ತದ. ಮಧ್ಯಾಹ್ನ ಪಾಠ 4 ಗಂಟೆದ್ದು ಬಿಟ್ಟೆ ಬಿಡವಲ್ರಿ. ಆಯ್ತು, ಬೆಳಿಗ್ಗೆ ಪಾಠ ಮಾಡಿದ್ದೆ ವಜ್ಜಾಯ್ತು. ನಿನ್ನೆ ಸ್ವಲ್ಪ ಪ್ಲಾನ್ ಮಾಡಿ ಹೇಳಿದ್ರೆ ಟೋಟಲ್ ಕ್ಯಾನ್ಸಲ್ ಮಾಡಿಬಿಡ್ತಿದ್ದೇವೆ ನೋಡ್ರಿ, ಗೊತ್ತಾಗಲಿಲ್ಲ. ಆಯ್ತು, ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಏನ್ ಮಾಡ್ಬೇಕು, ಮಧ್ಯಾಹ್ನ ಪಾಠ ಸಂಜೆ ಪಾಠ ಎಲ್ಲ ಕ್ಯಾನ್ಸಲ್ ಮಾಡೋಣ. ಮಾಡಿ ನಾಳೆ ಬೆಳಿಗ್ಗೆ ಎಲ್ಲರೂ ಮತ್ತೆ ಸೇರೋಣ. ಎಲ್ಲರಿಗೂ ಮಕರ ಸಂಕ್ರಮಣದ ಶುಭಾಶಯಗಳು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಶುಭಾಶಯಗಳು. ಅದ್ರಾಗ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಶುಭಾಶಯಗಳು. ನೀವು ಹಬ್ಬದ ಟೈಮ್ನಾಗ ಇಬ್ರು ಕೂತ್ ಸತ್ಸಂಗ ಕೇಳಿರಿ, ಭಾರಿ ಗ್ರೇಟ್. ಇಡೀ ವಿಶ್ವದ ಎಲ್ಲ ಮಹಿಳೆಯರಿಗಿಂತ ನೀವಿಬ್ರು ಶ್ರೇಷ್ಠ ಅದಿರಿ. ಆತ್ಮಜ್ಞಾನಕ್ಕೆ ಮಹತ್ವ ಕೊಟ್ಟಿರಿ. ಗ್ರೇಟ್ ಗ್ರೇಟ್ ಗ್ರೇಟ್.